ನೋಡಿ ನನಗೆ ಕೊಡ್ಬೇಕಾಗಿರೋ ದುಡ್ಡು ಇನ್ನು ಇಷ್ಟು ಬಾಕಿ ಇದೆ. ಯಾವುದೇ ಇದು ಇಷ್ಟೊಂದು ಬಾಕಿ? ನಮ್ ಕಾರ್ಮಿಕ ಸಂಘದ ಪ್ರಕಾರ ಲೆಕ್ಕ ಹಾಕಿದ್ರೆ ಇದಕ್ಕಿಂತ ಜಾಸ್ತಿನೇ ಆಗುತ್ತೆ. ಮನೆಗ್ ಬಂದಿದ್ ಗೆಸ್ಟ್ಗಳು, ಎಕ್ಸ್ಟ್ರಾ ಕೆಲ್ಸಗಳು, ಅವ್ರು ನನಗೆ ಬೈದಿದ್ದಕ್ಕೆಲ್ಲ ಲೆಕ್ಕ ಹಾಕಿದ್ರೆ ಇದಕ್ಕಿಂತ ಡಬಲ್ ಆಗುತ್ತೆ. ನೀನ್ ಎಲ್ಲದಕ್ಕೂ ಲೆಕ್ಕ ಹಾಕಿದ್ಲೆ ನೀನು ಕೊಡೋದಕ್ಕೆ ನನ್ನ ಮಗ ದುಡ್ಡಿನ ಗಿಡ ಹಾಕಿದ್ದಾನೇನೆ. ಕೊಡ್ಲೇಬೇಕತ್ತೆ, ಇಲ್ಲಾಂದ್ರೆ ನಾನು ಹೋಗಿ ನಮ್ ಕಾರ್ಮಿಕ ಸಂಘಕ್ಕೆ ಕಂಪ್ಲೇಂಟ್ ಮಾಡ್ತೀನಿ. ಆಗ ಅವರೆಲ್ಲ ಬಂದು ಮನೆ ಮುಂದೆ ಗಲಾಟೆ ಮಾಡಿ ನಿಮ್ನೆಲ್ಲ ಜೈಲಿಗೆ ಸೇರಿಸ್ತಾರೆ. ಚಂಪ ಚಂಬಲಿ ಯಾಕೆ ಬರ್ತಾ ಬರ್ತಾ ನಾಲ್ಗೆ ಸಿಕ್ಕಾಪಟ್ಟೆ ಉದ್ದ ಆಗ್ತಾ ಇದೆ. ಏನೇದು ಜೈಲು ಪೈಲು? ನಾನ್ ಎಷ್ಟು ಸಹಿಸ್ಕೊಂಡಿದ್ದೀನಿ ಗೊತ್ತಾ ಯಜಮಾನ್ರೆ? ನನಗಿರೋ ಸಹನೆ ಭೂಮಿ ತಾಯಿಗೂ ಇಲ್ಲ. ಪಾಂಡುರಂಗ, ನೆಲದಲ್ಲಿ ಓಡಾಡೋ ಹಾವರಾಡಿ ಬಾಲ ಹಿಡ್ಕೊಂಡು ಜೇಬ್ ಯಾಕೋ ಹಾಕೋತೀಯ? ಅದೇನೋ ಬಾಕಿ ಇರ್ತಿರ್ತೆ, ಕೊಟ್ಟು ಬಿಡಪ್ಪ. ಮಾತ್ರೋಸಿ ರಂಗಮ್ಮನವ್ರೆ, ಇದು ಆವರಣಿ ಬಾಲ ಅಲ್ಲ ಬಿಡ್ರಿ, ಆಂಜನೇಯನ್ ಬಾಲ. ಏನ ನಾನು ಇಷ್ಟೊಂದು ಕೊಡ್ಬೇಕು ಅಂತ ಬರ್ದ್ಬಿಟ್ಟಿದ್ಯಾ? ತಗೋ ಈ 2,000ನ. ನಾನು ನಿನ್ಗೆ ಏನು ಕೊಡ್ಬೇಕಾಗಿಲ್ಲ ಅಂತ ಬಾರದು, ಇಲ್ಲಿ ಒಂದು ಸೈನ್ ಮಾಡಿ ಕೊಡು. ಈಗ ತಾನೇ 2,000 ಕೊಟ್ಟನಲ್ಲ. ಈ ತಿಂಗಳ ನಾನು ನಿಮಗೆ ತೋರಿಸೋ ಪ್ರೀತಿ ಎಲ್ಲ ವಾಪಸ್ ಕೊಡ್ತೀನಿ. ಚಂಪ ಚಂಬಲೆ ಅದ್ ನಂಗೆಲ್ಲ ವಾಪಸ್ ಕೊಡಕ್ ಬರ್ತೇನೆ. ಮತ್ತೆ ಈ ನಮ್ಗೆ ಯಾವ ಬಾಕಿನೂ ಕೊಡ್ಬೇಕಾಗಿಲ್ಲ ಅಂತ ನಾನ್ ಹೇಗೆ ಸೈನ್ ಮಾಡಕ್ಕಾಗುತ್ತೆ? ನನ್ನ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೋಬೇಕ್ರೆ. ನೋಡಪ್ಪ, ಆ ಸೀತಾಮಾತೆ ತನ್ನ ಜೀವನದಲ್ಲಿ ಒಂದು ಸಲ ಮಾತ್ರ ಅಗ್ನಿ ಪರೀಕ್ಷೆಗೆ ಓದ್ಲಂತೆ. ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನ ತಿಂಗಳಿಗೆ 40 ಸಲ ಅಗ್ನಿ ಪರೀಕ್ಷೆಗೆ ದೂಡ್ತಿರಲ್ರೆ. ಗೊತ್ತಾನೆ ನಾನು ಯಾರು ಗೊತ್ತಾನೆ? ಪಾಂಡುರಂಗ ಗಂಡಿಗಲಿ ಕಣೆ. ಎಡಗೈ ಎತ್ತಿದ್ರು ವೀರ ಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರೆ. ಅದು ನಮ್ಮ ತಾತ ಇದ್ದಲ್ಲೇ ಅವನು ಈ ಬಂಗಾರದ ನಾಣ್ಯಗಳನ್ನ ನೆನೆಸ್ತಾ ಇದ್ದಂತೆ. ಇನ್ನು ನಮ್ಮ ಪಪ್ಪ ಬೆಳ್ಳಿ ನಾಣ್ಯಗಳನ್ನ ನೆನೆಸ್ತಾ ಇದ್ದಂತೆ. ಮನೆ ಪಕ್ಷ ನನಗೆ ಈ ತಗಡಿನ ನಾಣ್ಯಗಳನ್ನ ಆದ್ರೂ ಎಣಸಕ್ ಬಿಡ್ರಿ. ಸರಿ ಬಿಡಿ, ನಿಮ್ ಕಷ್ಟ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಈ ದುಡ್ಡನ್ನ ನೀವೇ ಇಟ್ಕೊಂಡಿರಿ, ಬೇಕಾದಾಗ ಇಸ್ಕೊಳ್ತೀನಿ. ಬೇಸ್ಕಣೆ ಚಪ್ಪ, ನೀನು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟು ಈ ಮನೆಯಲ್ಲಿ ಯಾರು ಅರ್ಥ ಮಾಡ್ಕೊಂಡಿಲ್ಲ ಕಣೆ. ಈ ಮನೆ ಮಂದಿ ಎಲ್ಲ ಸಂಬಳ ಅಂತ ಹಿಂಗೆ ತಗೋತಿರ್ಬೇಕು, ಮತ್ತೆ ನನ್ ಬೇಡಪ್ಪ ಅಂತ ಯಜಮಾನಿಗೆ ವಾಪಸ್ ಕೊಡ್ತಾ ಇರ್ಬೇಕು. ಹಂಗಿದ್ರೆ ತಾನೆ ನಾನು ಈ ಸಂಸಾರದ ರಥನ ಮುಂದೆ ಕರ್ಕೊಂಡು ಹೋಗಕ್ ಸಾಧ್ಯ. ಈಗ ನಂಗೆ ಸಮಾಧಾನ ಆಗ್ಬೇಕಂದ್ರೆ ನೀವು ಅಡ್ಗೆ ಮನೆಗೆ ಬಂದು ಕೆನೆ ಕಾಫಿನ ಕುಡಿಬೇಕು. ತಾನಿಲ್ಲ, ನೀನು ಹೋಗಿ ಕಾಫಿ ಮಾಡ್ತಾ ಇರು, ಅಷ್ಟರಲ್ಲಿ ಬಾಕಿ ಲೆಕ್ಕನೆಲ್ಲ ಮುಗಿಸ್ಬಿಟ್ಟು ಓಡ್ ಬಂದ್ಬಿಡ್ತೇನೆ. ಆ ಬಾಡೆ ಒಬ್ಬರನ್ನ ಮಟ್ಟ ಹಾಕಿದ್ದಾಯ್ತು, ಇನ್ನು ಯಾರು ಬರ್ತಾರೋ ಬೋರ್. ತಗೊಳ್ಳಿ ಬಿಲ್ಲು. ಅಳಿ ಅಂದ್ರೆ ಬರೀ ಎಲ್ರು ಬಿಲ್ಗಳನ್ನ ಎತ್ಕೊಂಡ್ ಬರ್ತಿರಲ್ರ, ಬಾಣನ ಬಿಡ್ರು. ನಿಮ್ಮ ಹತ್ರ ಇರೋ ದುಡ್ಡನ್ನ ಬಾಣಗಳ ರೀತಿ ಬಿಡಿ, ನಾವ್ ಎತ್ಕೊಂಡು ಹೋಗ್ತೀವಿ. ಬ್ಯೂಟಿ ಪಾರ್ಲರ್ ಬ್ಯಾಟ್ರ ಅಳಿ ಅಂದ್ರೆ ಹೆಂಗಸ್ರು ಬ್ಯೂಟಿ ಪಾರ್ಲರ್ ಅಲ್ಲಿ ತಮ್ಗೆ ಏನ್ ಕೆಲಸ ಇತ್ತು ಅಂತ ಈ ಬಿಲ್ಗಳನ್ನ ಎತ್ಕೊಂಡ್ಬಂದ್ರೆ? ಅವ ಈ ಬಿಲ್ಲುಗಳು ನಂದಲ್ಲ, ಅತ್ತಿಗೆ ಅದು. ಹೌದೇ? ಅಲ್ಲ ಕಂಡ್ರೆ ಹೇಳಿ ಅಂದ್ರೆ ಒಂದು ಮುಖಕ್ಕೆ ಒಂದು ವಾರಕ್ಕೆ 30,000 ರೂಪಾಯಿ ಖರ್ಚಾಗಿದೆ. ಈ ದುಡ್ಡನ್ನ ಕೊಟ್ಬಿಡಿ ಅಂತ ನೀವು ಇನ್ಫ್ಲೂಯೆನ್ಸ್ ಮಾಡಕ್ ಬಂದಿದ್ರಲ್ಲ, ನಾನು ನಿಮಗೆ ಏನಪ್ಪಾ ಮಾಡಬೇಕು? ಕಿತ್ತೋಗಿರೋ ನಮ್ಮ ಮಕನ್ ರಿಪೇರಿ ಮಾಡಿಸೋದಕ್ಕೆ ವಾರಕ್ಕೆ 30,000 ರೂಪಾಯಿ ಖರ್ಚು ಮಾಡೋದಕ್ಕೆ ನಾನು ಕುಬೇರನ ಮಗನ. ಅಭಿ, ನೀವ್ ಎಲ್ಲಿದ್ದೀರಾ? ಸ್ಮಾಲ್ ಅಮೌಂಟ್. ಕೆಲವರು ತಮ್ಮ ಬ್ಯೂಟಿನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ 50,000 to 60,000 ಖರ್ಚು ಮಾಡ್ತಾರೆ, ಗೊತ್ತಾ? ಬಾಬಾ, ನೀವು ಮನೇಲೆ ಇದ್ದು ಬಾವಿ ಒಳಗಡೆ ಇರೋ ಕಪ್ಪೆ ತರ ಆಗ್ಬಿಟ್ಟಿದ್ದೀರಾ. ಪ್ರಪಂಚ ಜ್ಞಾನನೇ ಇಲ್ಲ. ಸುಮ್ಮನೆ ನಿಮ್ಮ ಹತ್ರ ಯಾಕೆ ಈ ಮಾತುಗಳಲ್ಲ? ಪಲ್ಲು ಭಾಗದ ಆಸ್ತಿ ಕೊಟ್ಬಿಡಿ, ಪಲ್ಲು ಹೆಸರಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ನೆಮ್ಮದಿಯಾಗಿ ಇದ್ದು ಬಿಡ್ತೀವಿ. ಕರೆಕ್ಟ್ ಬಿಟ್ಲಾ? ಹಾಗೆ ಮಾಡು. ಜಸ್ಟ್ 5 lakhs ನ ಇನ್ವೆಸ್ಟ್ ಮಾಡು, ತಿಂಗಳಿಗೆ 1.5 ಲಕ್ಷ ರೂಪಾಯಿ ಅರ್ನ್ ಮಾಡ್ಬೋದು. ತಿಂಗಳಿಗೆ 1.5 ಲಕ್ಷ ಅಂದ್ರೆ 3 ತಿಂಗಳಲ್ಲಿ ನಾವು ಹಾಕಿರೋ ಬಂಡವಾಳ ವಾಪಸ್ ಬಂದ್ಬಿಡುತ್ತೆ. ಆಮೇಲೆಲ್ಲ ಪ್ರಾಫಿಟ್ ಆಗುತ್ತೆ. ಇದ್ರಲ್ಲೇನೋ ಇದೆ. ಜಾತಿ ಚಂಪಲ್ತೀನಿ ಅವ್ರೆ, ಬಂದ್ರೆ ನೀವು ಕೂತ್ಕೊಳ್ರೆ. ಈಗ ನಾವು ಒಂದು ಸಲ 5 ಲಕ್ಷ ರೂಪಾಯಿ ಬಂಡವಾಳ ಹುಡುಗ್ಬಿಟ್ರೆ ನಮ್ಮ ತಾಯಿನಿಗೂ ತಿಂಗಳ 1.5 ಲಕ್ಷ ಸಿಕ್ಕುತ್ತೆ. ಅಭಿ, ನಾನ್ ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನೋಡಿ, ಈ 5 ಲಕ್ಷ ರೂಪಾಯಿ ಬಂಡವಾಳನ ನಾನೇ ಹಾಕ್ತೀನಿ. ಆದ್ರೆ ನನಗೆ ಪ್ರತಿದಿನನೂ 5,000 ರೂಪಾಯಿ ಬಂದು ಬಿಡಬೇಕು. ಆದ್ರೆ ಒಂದು ಸಣ್ಣ ತಿದ್ದುಪಡಿ, ಈ ಬ್ಯೂಟಿ ಪಾರ್ಲರ್ನ ನಮ್ಮ ತಂಗಿ ಹೆಸರಿನಲ್ಲಿ ಓಪನ್ ಮಾಡೋದು ಬೇಡ, ನಿಮ್ಮ ಹೆಸರಿನಲ್ಲೇ ಓಪನ್ ಮಾಡ್ಬಿಡೋಣ. ಏನಪ್ಪ, ಉದ್ಘಾಟನೆಗೆ ಯಾರು ಬರ್ತಾರೆ? ನಾನು ಮಂತ್ರಿಗಳಿಗೆ ಬರೋದಕ್ಕೆ ಕೇಳಿದ್ದೆ, ಆದ್ರೆ ಅವ್ರು ಕತ್ರಿ ತಗೊಂಡು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಈ ಮಂತ್ರಿಗಳು ಯಾಕಪ್ಪ ಕಂತ್ರಿ ಬುದ್ಧಿ ತೋರಿಸ್ತಾರೆ? ಒಪ್ಕೊಂಡ್ಮೇಲೆ ಬರ್ಬೇಕು ತಾನೆ? ಪಲ್ಲು, ಮಂತ್ರಿಗಳಿಗೆ ಸಿಕ್ಕಾಪಟ್ಟೆ ತಾಪತ್ರಯಗಳಿರುತ್ತೆ. ಇಲ್ಲಿ ಬಂದು ಬಿಟ್ಟಿಯಾಗಿ ಕತ್ರಿ ಹಾಕೋದ್ರ ಬದಲು ಬೇರೆ ಕಡೆ ಹೋಗಿ ಗಟ್ಟಿಯಾಗಿ ಕತ್ರಿ ಹಾಕಿದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ. ಗಟ್ಟಿಯಾಗಿ ಕತ್ರಿ ಹಾಕೋದು ಅಂದ್ರೆ? ನೋಡು, 50 ಎಕರೆ ಜಮೀನಿಗೆ ಗಟ್ಟಿಯಾಗಿ ಕತ್ರಿ ಹಾಕಿದ್ರೆ 50 ಕೋಟಿ ಸಿಗುತ್ತೆ. ಓ ಮೈ ಗಾಡ್, ಟೈಮ್ ಬೇರೆ ಮೀರ್ತಾ ಇದೆ. ಪದ್ದು ಬಿಟ್ಲಾ, ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ ಬಂದ್ರು? ಎಲ್ಲಾ ಕಡೆ ಹುಡುಕ್ಬಿಟ್ವಿ ಜಾಜಿ ಅವ್ರೆ, ಯಾರು ಫ್ರೀ ಇಲ್ಲ. ಯಾರು?
ಹಬಿನೇ ಫ್ರೀ ಆಗಿದಾರಲ್ಲ ಅವರೇ ಟೇಪ್ ಕಟ್ ಮಾಡ್ತಾರೆ. ಅಯ್ಯೋ ಶಿವನ ಬೇಡ ಕಣ್ರೆ, ಈಗ ನಾನು ಟೇಪ್ನ ಕಟ್ ಮಾಡೋದು, ಮುಂದಕ್ಕೆ ಏನಾದ್ರೂ ಎಡವಟ್ಟಾಗೋದು, ಆಮೇಲೆ ನಿಮ್ಮ ಹಸ್ತರೇಖೆಯಿಂದನೇ ಹಿಂಗ ಆಗ್ಬಿಡ್ತು ಅಂತ ನನ್ ಬುಡಕೆ ಬರೋದು. ಯಾಕೆ ಬೇಕು? ಹಬಿ ಡೈಲಿ 5000 ಬೇಕೋ ಬೇಡವೋ? 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಕಣ್ರೆ, 5,000 ರೂಪಾಯಿ ಬೇಕೇ ಬೇಕು. ಹಾಗಾದ್ರೆ ಟೇಪ್ ಕಟ್ ಮಾಡಿ ಇನಾಗ್ರೇಟ್ ಮಾಡಿ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ತಾವ್ ಹೆಸರಿಗೆ ಲಂಗ ತೊಡಿಸಿ ಹೆಣ್ಮಕ್ಳ ಕಟಿಂಗ್ ಶಾಪ್ ನನ್ನ ಕೈಲೇ ಉದ್ಘಾಟನೆ ಮಾಡಿಸಿ ಗಂಡುಗಲಿ ಎಂದು ಏನ್ ಬಂತು, ಅದು ಏನು ಅಂತ ಹೇಳಿ. ಟೇಪ್ ಕಟ್ ಮಾಡಿದ್ಮೇಲೆ ಸುಮ್ನೆ ಇಲ್ಲಬಾರ್ದು, ಏನಾದ್ರೂ ಮಾತಾಡೋ. ಅಯ್ಯೋ, ಏನಪ್ಪ ಮಾತಾಡೋದು ಈಗ? ಎಲ್ರು ಕೇಳಿಸ್ಕೊಳ್ಳಿ, ನಮ್ಮ ಮಾತೃಶ್ರೀ ಅವರು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ್ಲಿಂದಲೂ ಇಲ್ಲಿವರೆಗೂ ಒಂದೇ ಒಂದು ಸಲನೂ ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ. ಆದ್ರೂ ಕೂಡ ಅವರು ತಮ್ಮ ಬ್ಯೂಟಿಯನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗಿನ ಕಾಲದ ಹುಡುಗಿಯರು ಹಾಗಲ್ಲ. ಅವರು ತಮ್ಮ ಬ್ಯೂಟಿಯನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಬಣ್ಣ ಮೆತ್ಕೊಳ್ಳೋದು, ಸುಣ್ಣ ಮೆತ್ಕೊಳ್ಳೋದು, ಕೆಮ್ಮಣ್ಣು ಮೆತ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಹಾಗಾಗಿ ಗಲ್ಲಿಗೆ ಒಂದೊಂದು ಹೆಣ್ಮಕ್ಳು ಕಟಿಂಗ್ ಶಾಪ್ಗಳು ಉಟ್ಕೊಂತಾ ಇವೆ. ಈ ಎಮ್ಮೆಗಳು ಕೆಸರು ಗದ್ದೆನಲ್ಲಿ ಹೊರಳಾಡ್ದಂಗೆ ಇಡೀ ಮೈಗೆಲ್ಲ ಜೇಡಿ ಮಣ್ಣನ್ನ ಮೆತ್ಬಿಟ್ಟು ಅದಕ್ಕೆ ನ್ಯಾಚುರೋಪತಿ ಅಂತ ಬಣ್ಣ ಕಟ್ಟಿದ್ದಾರೆ. ಹಬಿ ಅದರಿಂದ ಬ್ಯೂಟಿ ಹೆಚ್ಚಾಗುತ್ತೆ. ಅಯ್ಯೋ ಶಿವನೇ, ಹಾಗಂತ ಹೇಳ್ಬಿಟ್ಟು ಈ ಎಮ್ಮೆಗಳು ಒಂದೇ ಹೆಣ್ಮಕ್ಳು ಒಂದೇ ಆಗ್ಬಾರ್ದು ಕಣ್ರಿ. ಬ್ಯೂಟಿ ಪಾರ್ಲರ್ಗೆ ಬನ್ನಿ ಅಂತ ಮಾತಾಡಿ 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರ. ನೀವೆಲ್ಲೇ ಇರಿ, ಹೇಗೆ ಇರಿ, ಒಂದೇ ಒಂದು ಸಲ ನಮ್ಮ ಬ್ಯೂಟಿ ಪಾರ್ಲರ್ಗೆ ಬಂದ್ಬಿಟ್ಟು ತಮ್ಮಗಳ ಸೌಂದರ್ಯವನ್ನು ವರ್ಧನೆ ಮಾಡ್ಕೊಂಡು ಹೋಗಿ. ಇದೊಂದು ವಿಶೇಷ ಸೂಚನೆ. ಸುಂದರವಾದ ತರಣಿಯವರು, ಮದುವೆ ಆಗದೆ ಇರೋರಿಗೆ ನಾವೇ ಮುಂದೆ ನಿಂತಿದ್ದು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ. You're looking beautiful. ಎಷ್ಟಾಯ್ತು? Just 5,000. ಆ ದುಡ್ಡು ನಮ್ಮ ಅಣ್ಣ ಕೊಡ್ತಾನೆ. Okay. ಅದಕ್ಕೆ ಈಗ ನೀವು ಕೂತ್ಕೊಳ್ಳಿ, ನಾನು ನಿಮಗೆ ಮೇಕಪ್ ಮಾಡ್ತೀನಿ. ಪಲ್ಲು ಬೆಳಗಿಂದ ನಿನ್ ಕೈಲಿ 3 times ಮೇಕಪ್ ಮಾಡಿಸ್ಕೊಂಡಿದ್ದೀನಿ. ಏನ್ ಅದಕ್ಕೆ ಇದು? ನಾನ್ ನಿಮಗ್ ಮೇಕಪ್ ಮಾಡೋದು, ನೀವು ನನಗ್ ಮೇಕಪ್ ಮಾಡೋದು, ಇದೇ ಆಗೋಯ್ತು. ಬೆಳಿಗ್ಗೆಯಿಂದ ಒಂದು ಗಿರಾಕಿನೂ ಇಲ್ಲ. You don't worry ಪಲ್ಲು, ಪತ್ತು ಬಿಟ್ಲ ಹೋಗಿದಾರಲ್ಲ, ಗಿರಾಕಿಗಳನ್ನ ಕ್ಯಾಚ್ ಮಾಡ್ಕೊಂಡು ಬರ್ತಾರೆ. ಪದು ಬಿಟ್ಲ ಯಾರಾದ್ರೂ ಗಿರಾಕಿಗಳು ಸಿಕ್ಕ್ರ? ಊರೆಲ್ಲ ಹುಡುಕ್ಬಿಡಿ, ಒಂದು ಗಿರಾಕಿನೂ ಸಿಗ್ಲಿಲ್ಲ. ನಮಗೆ ಮೇಕಪ್ ಮಾಡ್ಬಿಡಿ. ಇದು ಲೇಡೀಸ್ ಪಾರ್ಲರ್, ಜೆಂಟ್ಸ್ ಪಾರ್ಲರ್ ಅಲ್ಲ. ಒಬ್ರು ಸಿಗ್ಲಿಲ್ವಾ? ಒಂದಿಬ್ರು ಸಿಕ್ಕಿದ್ರು, ಅವ್ರನ್ನ ಕರ್ದಿದ್ಕೆ ಅಡ್ಸ್ಕೊಂಡ್ ಬಂದ್ಬಿಡೋದ. ಏನಂತ ಕರೆದ್ರಿ? ಇವ್ ನೀಡಿ ಮಸಾಜ್ ಅಂದ್ವಿ, ಅಡ್ಸ್ಕೊಂಡ್ ಬಂದ್ಬಿಟ್ರು. ಏನಪ್ಪ ಸ್ವಲ್ಪ ಬೆಂಟಾಗಿ? ಯಾಕೆ ಬೆಂಡ ಆಗಿಪ್ಪ. ಯಾರಾದ್ರೂ ಹಾಕ್ ಕರೀತಾರೇನಪ್ಪ? ನಮ್ದು ಲೇಡೀಸ್ ಪಾರ್ಲರ್ ಓಪನ್ ಆಗಿದೆ, ಪ್ಲೀಸ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕು. ಆ ಕೆಲಸ ನೀವಿಬ್ರು ಮಾಡಿ, ಬಂದವ್ರಿಗೆ ಮೇಕಪ್ ನ ನಾವು ಮಾಡ್ತೀವಿ. ಯಾಜಿ ಜಂಬಲ್ತೀನಿ ಇವ್ರೆ, ಎಲ್ರೇ ಇವತ್ತಿಂದ 5,000 ರೂಪಾಯಿ ಕೊಟ್ಬಿಡ್ರೆ. ಬೆಳಗ್ಗೆಯಿಂದ ಇಬ್ಬರಿಗೆ ಮೇಕಪ್ ಮಾಡಿದ್ದು, ಆಗ್ಲೇ 10,000 ರೂಪಾಯಿ ಸಂಪಾದನೆ ಆಗೋಯ್ತಾ? ಅದ್ರ ನಮ್ದು 5 ನನಗೆ ಕೊಟ್ಬಿಡ್ರೆ. ಅದನ್ನ ನೀವೇ ಕೊಡ್ಬೇಕು. ನಾನು ನಿಮಗೆ ಯಾಕ್ರೆ? ಪಲ್ಲು ನನಗ್ ಮೇಕಪ್ ಮಾಡಿದ್ಲು, ನಾನು ಪಲ್ಲುಗ್ ಮೇಕಪ್ ಮಾಡಿದೆ. ಅಂದ್ಮೇಲೆ ದುಡ್ಡು ನೀನೇ ಕೊಡ್ಬೇಕು ತಾನೆ? ಅಲ್ಲ ಕಣ್ರೆ, ನೀವು ಮೇಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ಕೊಟ್ಟ. ನೋಡಿ ಜಾಜಿ ಚಂಬಲ್ತೀನಿ ಅವ್ರೆ, ನೀವು ಅದೇನ್ ಮಾಡ್ತಿರೋ ಎತ್ತ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಇವತ್ತು ಸಂಜೆ ಒಳಗೆ ನನಗೆ 5,000 ರೂಪಾಯಿ ಬಂದು ಬಿಡ್ಬೇಕು. ಹಾಬಿ ಡೂ ಒನ್ ಥಿಂಗ್, ನೀವು ಬಂದು ಈ ಚೇರ್ ಮೇಲೆ ಕೂತ್ಕೊಳ್ಳಿ, ನಾನೇ ನಿಮ್ಗೆ ನೀಟಾಗಿ ಹೇರ್ ಕಟ್ ಮಾಡ್ತೀನಿ. ನನಗೆ 1000 ಪೀಸ್ ಕೊಟ್ಟು ನೀವೇ ಬೋಣಿ ಮಾಡಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಹೊಸದಾಗಿ ಪಾರ್ಲರ್ ಓಪನ್ ಆಗಿದೆ ಅಂತ ಗೊತ್ತಾಯ್ತು. ಎಸ್ ಬೇರೆ ಕಡೆಗಿಂತ ತುಂಬಾ ನೀಟಾಗಿ ಚೀಪ್ ಆಗಿ ಮಾಡ್ತೀವಿ. ನೋಡಿ, ನನ್ ಮುಖಕ್ಕೆ ರ್ಯಾಷಸ್ ಬರಬಾರ್ದು. ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಆದ್ರೆ ಒಳ್ಳೆ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು. ಓಕೆ ನಮ್ ಜಾಜಿ ಅವರು ಮೇಡ್ ಇನ್ ಅಮೆರಿಕಾ. ಫಾರಿನ್ ಮೇಕು. ಓ ಮೈ ಗಾಡ್, ಹೌದಾ? ಅಮೆರಿಕಾ, ಸಿಂಗಾಪುರಲ್ಲೆಲ್ಲ ಟ್ರೈನಿಂಗ್ ತಗೊಂಡ್ ಬಂದಿದ್ದಾರೆ. ಹಾಗಾದ್ರೆ ಆ ಇಂಗ್ಲಿಷ್ನವ್ರಿಗೆಲ್ಲ ಇವರೆಲ್ಲ ಮೇಕಪ್ ಮಾಡಿರೋದು? ಇವ್ರು ಮೇಕಪ್ ಮಾಡಿದ್ಮೇಲೆ ಅವ್ರು ಇಂಗ್ಲಿಷ್ನವ್ರು ಆಗಿದ್ದು. ಪಲ್ಲು, ನನ್ಗೆ ಹೀಗೆಲ್ಲ ಮಾತಾಡಿದ್ರೆ ಶೈ ಆಗುತ್ತೆ. ಅಷ್ಟೇ ಅಲ್ಲ, ಹಾಲಿವುಡ್ ನಲ್ಲಿರೋ ಎಲ್ಲಾ ಹೀರೋಯಿನ್ ಗಳಿಗೆ ಬ್ಯೂಟಿ ಜಾಸ್ತಿ ಮಾಡಿದ್ದು ನಮ್ ಜಾಜಿ ಅವರೇ. ಮೊನ್ನೆ ಒಬಾಮಾ ಅವರು ಭಾರತಕ್ಕೆ ಭೇಟಿ ನೀಡಿದ್ರಲ್ಲ, ಶ್ರೀಮತಿ ಒಬಾಮಾ ಅವ್ರಿಗೆ ಐಬ್ರೋ ಮಾಡಿದ್ದು ಇವ್ರೇನೆ. ಹೌದಾ? ಅದ್ ಸರಿ, ಇವ್ರಿಗೆ ಫಾರಿನ್ ಅಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇರ್ಬೇಕಾದ್ರೆ ಅಲ್ಲಿ ಬಿಟ್ಟು ಇಲ್ಲಿ ಯಾಕೆ ವಾಪಸ್ ಬಂದ್ರು? ಬಿಟ್ಲಾ, ಅವ್ರು ಯಾಕೆ ವಾಪಸ್ ಬಂದ್ರು? ನನಗೂ ಗೊತ್ತಿಲ್ಲ. ಪಲ್ಲು ಯಾಕೆ ವಾಪಸ್ ಬಂದ್ರು? ಅದು ಇವರಿಗೆ ದೇಶಾಭಿಮಾನ ಜಾಸ್ತಿ. ಇಲ್ಲಿರೋ ಲೋಕಲ್ ಮುಖಗಳಿಗೆ ಬಣ್ಣ ಹಚ್ಚಬೇಕು ಅಂತ ವಾಪಸ್ ಬಂದ್ರು. ಶುರು ಮಾಡೋಣವಾ? ಇವರಿಬ್ರು ಇಲ್ಲೇ ಇರ್ತಾರಾ? ಪದ್ದು ಬಿಟ್ಲ, ಗಂಡಸರಿಗೆ ಇಲ್ಲೇನ್ ಕೆಲ್ಸ? ಹೊರಗ್ ನಿಂತಿರಿ, ಯಾರಾದ್ರೂ ಗಿರಾಕಿಗಳಿಗೆ ಬಂದ್ರೆ ಒಳಗ್ ಕಳ್ಸಿ.
ನೋಡಿ ಫಸ್ಟ್ ನಾವು ಮ್ಯೂಸಿಕ್ ಹಾಕ್ತೀವಿ, ಅಲ್ಲಿವರೆಗೂ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇರಿ. ನಾವು ಫೇಶಿಯಲ್ ಮಾಡಿ ನಿಮ್ ಮುಖನ ಚೇಂಜ್ ಮಾಡ್ಬಿಡ್ತೀವಿ. ನೋಡಿ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ, ಮೇಕಪ್ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ಬೇಕು. ನೀವು ಕೊಡೋ 5000 ರುಪೀಸ್ಗೆ ಮೋಸ ಆಗ್ದಿರೋ ಹಾಗೆ ಮೇಕಪ್ ಮಾಡ್ತೀವಿ. ಓ ಮೈ ಗಾಡ್, ಓನ್ಲಿ 5000 ರುಪೀಸಾ? ಜಾಸ್ತಿ ಆಯ್ತಾ? ಇಲ್ಲ, ಕಮ್ಮಿನೇ ಆಯ್ತು. ಅದಕ್ಕೆ ಹಾಗಾದ್ರೆ ಶುರು ಮಾಡೋಣ. ಅರ್ಧ ಗಂಟೆ ಆಯ್ತು. ಮೇಡಮ್ ಒಳಗಡೆ ಹೋಗಿ ನಿಮ್ ಫೇಸ್ ನ ನೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ. ಮಿಸ್ ವರ್ಡ್ ನಂಬರ್ 1 ತರ ಕಾಣ್ತೀರಾ. ಓಕೆ. ಶೋ ಯುವರ್ ಫೇಸ್. ತಲೆ ತೆಗೀರಿ. ಏನಾಯ್ತು? ಮಿರರ್ ನೋಡಿ. ಏನು ಇದು? ನನ್ ಮುಖದ ಹೇಗ್ ಮಾಡಿದೀರಾ? ಅದು ಫೇಶಿಯಲ್ ಕ್ರೀಮ್ ಇವತ್ತು ಜಾಸ್ತಿ ಅಪ್ಲೈ ಮಾಡಿದೆ ಅನ್ಸುತ್ತೆ. ನಾಳೆ ಬನ್ನಿ, ಕಮ್ಮಿ ಅಪ್ಲೈ ಮಾಡ್ತೀನಿ, ಸರಿ ಹೋಗ್ಬಿಡುತ್ತೆ. ಚೆನ್ನಾಗಿದೆ, ನನ್ನ ಮುಖನ ಹೀಗೆ ಹಾಳು ಮಾಡ್ಬಿಟ್ಟು ಮತ್ತೆ ನಾಳೆ ಬೇರೆ ಬರಕ್ ಹೇಳ್ತಾ ಇದ್ದೀರಾ? ನಾನು ಯಾರು ಗೊತ್ತಾ? ಗೊತ್ತಿಲ್ಲ. ನಾನು ಡಾನ್ ವೀರ ಹೆಂಡತಿ. ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಇದು ತಪ್ಪು ಮಾಡ್ಬಿಟ್ಟೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮಾತ್ರ ಶ್ರೀರಂಗಮ್ಮ. ಆ 5 ಲಕ್ಷ ರೂಪಾಯಿನ ನಾನು ಏನಾದ್ರು ಬಡ್ಡಿಗೆ ಬಿಟ್ಟಿದ್ರೆ ತಿಂಗಳ ಇಂತಿಷ್ಟು ಅಂತ ಬಂದು ನನ್ನ ಕಾಲ್ ಮುಂದೆ ಬಿದ್ದಿರೋದು. ಹೋಗಿ ಹೆಣ್ಮಕ್ಳು ಕಟಿಂಗ್ ಶಾಪ್ ಮೇಲೆ ಬಂಡವಾಳ ಹೂಡಿದೆ ನೋಡಿ, ಅದರಿಂದ 5 ರೂಪಾಯಿ ಸಿಗ್ತಾ ಇಲ್ಲ. ಹಾಗಂತ ಸುಮ್ನೆ ಕೂತ್ಕೊಳ್ಳಿ ಆಗುತ್ತೇನೋ? ಅಂಗಡಿ ಓಪನ್ ಮಾಡಿದ್ದೇನೋ ಆಯ್ತು, ವ್ಯಾಪಾರ ಹಾಗೆ ಆಗುತ್ತೆ. ಎಲ್ಲಿಂದ ಆಗುತ್ತೆ ವ್ಯಾಪಾರ? ಗಿರಾಕಿಗಳೇ ಬರ್ತಾ ಇಲ್ಲ ಅಲ್ಲಿ. ಅಲ್ದೆ ಇದ್ಲೇನಂತೂ ಮನ ಮಂದಿ ಎಲ್ಲ ಹೋಗೋದು, ಮೇಕಪ್ ಮಾಡಿಸ್ಕೊಳ್ಳೋದು, ಬಲ್ತಾ ಇರೋದು ಅಷ್ಟೇ. ಹಾಳಾಗೋದಪ್ಪ ಇವ್ರ ಮಾತು ಕೇಳಿ ಹಾಳಾಗೋಗ್ರೆ. ಜಾಜಿ ಅವ್ರ ಅಂಗಡಿ ಮುಂದೆ ನಿಂತು ಕಾದು ಸಾಕಾಗೋಯ್ತು ಕಣ. ಒಬ್ಬ ಗಿರಾಕಿನ ಒಳಗಡೆ ಬರಕ್ ಒಪ್ತಾ ಇಲ್ವಾ? 2-3 ಕೈಕಾಲು ಹಿಡಿದ್ವಿ, ಮೇಕಪ್ ಮಾಡ್ಕೊಳಕ್ಕೆ ನಮ್ಗೆ ಎಷ್ಟು ಕೊಡ್ತೀರಾ ಅಂತ ನಮ್ಮನ್ನೇ ಕೇಳ್ಬಿಡೋದ. ಅಂದ್ರೆ ನನಗೆ ಪ್ರಪಂಚ ಜ್ಞಾನ ಇಲ್ಲ, ನೀವು ಬಾವಿನಲ್ಲಿರೋ ಕಪ್ಪೆ ಆಗೋಗ್ಬಿಟ್ಟಿದ್ರಿ ಅಂತಲ್ಲಪ್ಪ. ಪ್ರಪಂಚ ಜ್ಞಾನ ಅಂದ್ರೆ ಇದೇ ಏನಪ್ಪ? ಮಾಡಕ್ಕೆ ನಿನ್ನ ಮಾತು ನಂಬ್ಕೊಂಡು ನಾನು 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ. ನನಗೆ ಅದೆಲ್ಲ ಗೊತ್ತಿಲ್ಲ. ದಿನಕ್ಕೆ 5,000 ರೂಪಾಯಿ ಬಂದ್ಬಿಡ್ಬೇಕು, ಇಲ್ಲ ಅಂದ್ರೆ ನೀವು ಮಾಡೋ ಊಟದಲ್ಲಿ ವಿಷಯ ಬೆರೆಸಿ ಎಲ್ಲರನ್ನ ಸಾಯಿಸ್ಬಿಡ್ತೀನಿ. ನಾನು ಈಗಾಗಲೇ ಇಲಿ ಭಾಷಣ ತಂದು ಇಟ್ಟಿದ್ದೀನಿ. ಚಪ್ಪ ಚಮೇಲೆ ಇಲಿ ಪಾಷಣಕ್ಕೆ ಈ ಹೆಗ್ಣಗಳೆಲ್ಲ ಸಾಯಲ್ಲ ಕಣೆ. ಇವಕ್ಕೆ ಅಂತಾನೆ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟು ವಿಷಯ ತರಿಸ್ತೀನಿ. ಸೇವ್ ಮಾಡ್ಬೇಕು. ನಮ್ ಬ್ಯೂಟಿ ಪಾರ್ಲರ್ಗೆ ಚಂದ್ರಕಲಾ ಅಂತ ಒಬ್ಬ ಲೇಡಿ ಬಂದಿದ್ರು. ಅವಳಿಗೆ ಫೇಶಿಯಲ್ ಮಾಡ್ತೀವಿ ಅಂತ ಮುಖಕ್ಕೆಲ್ಲ ಕ್ರೀಮ್ ಹಚ್ಚಿದ್ವಿ, ಆದ್ರೆ ಅವಳ ಮುಖ ಸುಕ್ಕಟ್ಟಿ ಸುಟ್ಟೋಯ್ತು. ಅವ್ಳು ಬೇರೆ ಯಾರು ಅಲ್ಲ, ಡಾನ್ ವೀರ್ ಅವರ ಹೆಂಡತಿ. ಅವ್ರು ನಮ್ಮನ್ನ ಅಟ್ಟಿಸ್ಕೊಂಡು ಬರ್ತಾ ಇದಾರಣ್ಣ. ನೋಡಿ, ಅವ್ರು ಬಂದ್ರೆ ನಾವಿಬ್ರು ಇಲ್ಲ ಅಂತ ಹೇಳ್ಬಿಡಿ. ಬಾರೆ ಪಲ್ಲು. ಹೆಂಡತಿ ಬ್ಯೂಟಿನ ಹಾಳು ಮಾಡಿದ್ಯಾ, ನಿನ್ನ ಸುಮ್ಮನೆ ಬಿಡಲ್ವೇ ಜಾಜಿ? ನಾನ್ ಜಾಜಿ ಅಲ್ಲ. ಪಾಂಡರಂಗ ನಿಂತು ಜಾಲಿ ನೀನೆತ್ತಾನೆ, ಸುಳ್ಳು ಹೇಳಿದ್ರು ಸುಮ್ಮನೆ ಬಿಡಲ್ಲ. ಅವಳು ನಮ್ಮನೆ ಕೆಲಸದವಳು ಚಂಪಾ. ನಾನ್ ಕೆಲಸದವಳಲ್ಲ. MSc ಮೇನ್ ಸರ್ವೆಂಟ್ ಚಂಪಾ ಕಲಿ. ಸರಿಯಾಗಿ ಮಾತಾಡೋದನ್ನ ಕಲಿ. ಪರವಾಗಿಲ್ವ, ಕೆಲ್ಸದೊಳಗೆ ಇಷ್ಟ ಆಗಿದ್ದಾಳೆ. ನೀನೆ ನಿಂತ್ಕೊಂಡೆ ಮಾತಾಡ್ತಿದ್ಯಾ, ಬಾರಣ ಕೂತ್ ಮಾತಾಡೋಣ. ನಾನು ಕೂತ್ ಮಾತಾಡಕ್ ಬಂದಿಲ್ಲ, ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳಕ್ ಬಂದಿದ್ದೀನಿ. ನಿಲ್ಲಿಸ್ರೆ, ನೀವ್ಯಾರು ಇವ್ರು ನೋಡ್ಯಾಕೆ? ನನ್ನ ಹೆಂಡತಿ ಬ್ಯೂಟಿನ ಹಾಳು ಮಾಡಿದ್ದೀರಾ, ಈ ಮನೇಲಿ ಯಾರು ಬಿಡೋಣ. ಇದ್ರಲ್ಲಿ ಅಂತ ಪೇನಿಲ್ಲ ಅಣ್ಣ. ಕ್ರೀಮ್ ಮಿಕ್ಸ್ ಮಾಡ್ಬೇಕಾದ್ರೆ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಸ್ವಲ್ಪ ದಿನ ಆದ್ಮೇಲೆ ನಿಮ್ ಹೆಂಡತಿ ಮುಖ ಪಳಪಳ ಅಂತ ಹೊಳೆಯತ್ತೆ. ಮುಚ್ಚ ಬಾಯಿ, ನಿನ್ ಮಾತು ಕೇಳೋದಕ್ಕೆ ನನಗೆ ಕಿವಿ ಮೇಲೆ ದಾಸವಾಳ ಇಟ್ಕೊಂಡಿದ್ದೀರ. ಯಾರ್ದು ಅದು ಬ್ಯೂಟಿ ಪಾರ್ಲರು, ಯಾರು ಅದು ಓನರು? ಹೆಸರು ಮಾತ್ರ ಜಾಜಿ ಅವ್ರದ್ದು, ಆದ್ರೆ ಬಂಡವಾಳ ಎಲ್ಲ ಈ ಪಾಂಡುರಂಗಂದೆ. ಕ್ರೀಮ್ ತಂದು ಕೊಟ್ಟಿದ್ದು ಇವ್ರೆ, ಅದನ್ನ ಹೇಗ್ ಮಿಕ್ಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದು ಇವ್ರೆ. ಲಾಭ ನಷ್ಟ ಏನೇ ಆದ್ರೂ ಅದೆಲ್ಲ ಈ ಪಾಂಡುರಂಗಂಗೆ ಸೇರಿದ್ದು. ಅಷ್ಟೇ ಅಲ್ಲ, ಆ ಜಾಜಿ ಅವ್ರ ಗಂಡನೇ ಈ ಪಾಂಡ್ರಂಗ. ಅಲ್ಲ ನಿನ್ನಂಟಿ 3 ಹೆಣ್ಸಲ್ಲಿ ಆ ಲೇಡಿ ಇಲ್ಲಿಗೆ ಬರ್ಬೇಕು, ಇಲ್ಲಾಂದ್ರೆ ನಿನ್ ಬಾಡಿ ಬಿಟ್ಟೋಗುತ್ತೆ. ಜಾತಿ ಚಂಬಲ್ದಿನಿ ಅವ್ರ, ಬೇಗ ಬನ್ರಿ, ನನ್ ಪ್ರಾಣ ಹೋಗ್ತಾ ಇದೆ. ಸರ್, ನನ್ನ ಹಬಿಗೆ ಏನು ಮಾಡ್ಬೇಡಿ. ನಾವೇ ನಿಮ್ ಹೆಂಡತಿ ಚಂದ್ರಕಲಾಗೆ ಫೇಶಿಯಲ್ ಮಾಡಿದ್ದು.
ಹಾಳು ಮಾಡೋದಕ್ಕೆ ನನ್ನ ಹೆಂಡತಿ ಮುಖನೇ ಬೇಕಾಗಿತ್ತೇನ್ರಿ? ನಾನು ಅವಳನ್ನ ಎಷ್ಟು ಇಷ್ಟಪಟ್ಟು ಕಟ್ಕೊಂಡಿದ್ದೀನಿ ಗೊತ್ತಾ? ಅಂತವಳ ಮುಖನ ಹಾಳು ಮಾಡಿದಿರಾ? ನಿಮ್ಮನ್ ಸುಮ್ಮನೆ ಬಿಡಲ್ಲ, ನಿಮ್ ಮುಖಕ್ಕೆಲ್ಲ ಸ್ಕೆಚ್ ಹಾಕ್ಬಿಡ್ತೀನಿ. ನೋಡಿ, ಏನೋ ಸೈಡ್ ಎಫೆಕ್ಟ್ ಆಗಿರ್ಬೇಕು ಅಥವಾ ಸ್ಕಿನ್ ಅಲರ್ಜಿ ಆಗಿರ್ಬೇಕು. 1 ವಾರ ಬಿಟ್ಕೊಂಡು ಬನ್ನಿ, ಆಗ್ಲೂ ಹೀಗೆ ಇದ್ರೆ ನಾನು ನನ್ನ ಫೇಸ್ ಕೊಡ್ತೀನಿ. ಏನೋ ಎಲ್ರು ಹೇಳ್ತಾ ಇದ್ದೀರಾ, ಇನ್ನೊಂದು ವಾರ ಬಿಟ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನನ್ನ ಹೆಂಡತಿ ಮುಖ ಸರಿ ಹೋಗಿರ್ಬೇಕು, ಇಲ್ಲ ಅಂದ್ರೆ ಈ ಮನೇಲಿರೋ ತಲೆ ಎಲ್ಲ ಕತ್ತರಿಸಿ ಪಾಳ ಬಾವಿಗೆ ತುಂಬಿಡ್ತೀನಿ. ರೌಡಿ ಹೆಂಡತಿಗೆ ಟ್ರೀಟ್ಮೆಂಟ್ನ ಶುರು ಮಾಡಿ ಹತ್ತತ್ರ 1 ವಾರ ಆಗ್ತಾ ಬಂತು. ಏನಾದ್ರೂ ಬದಲಾವಣೆ ಆಯ್ತೇನ್ರಿ? ಅಣ್ಣ, ಎಲ್ಲಾ ತರ ಕ್ರೀಮು ಹಚ್ಚಿ ನೋಡಿದ್ವಿ, ಆದ್ರೆ ಏನು ಉಪಯೋಗ ಆಗ್ಲಿಲ್ಲ. ಅವ್ರ ಸ್ಕಿನ್ ತುಂಬಾ ರಫ್ ಆಗ್ಬಿಟ್ಟಿದೆ, ಮುಂಚೆಗಿಂತ ಮುಖ ಕೆಟ್ಟ ಹೋಗ್ಬಿಟ್ಟಿದೆ. ಅಲ್ಲಿಗೆ ನಮ್ಮ ಕತೆ ಮುಗೀತು. ದೇವರು ಕೊಟ್ಟ ತಂಗಿ, ಆ ಪುರೋಹಿತರಿಗೆ ಫೋನ್ ಮಾಡಿ ಅರ್ಜೆಂಟಾಗಿ ಬರೋದಕ್ಕೆ ಹೇಳಮ್ಮ. ಆದ್ರೆ ಯಾಕಣ್ಣ? ಅಯ್ಯೋ, ಹೋಗೋದು ಹೋಗ್ತೀವಮ್ಮ. ನಮ್ಮ ಪಿಂಡಗಳನ್ನ ಅದು ಹೇಗೆ ಇಡ್ತಾರೆ ಅಂತ ನೋಡ್ಕೊಂಡೇ ಹೋಗೋಣ. ಇವೆಲ್ಲ ಸೇರಿ ನನ್ನ ಹೆಂಡತಿ ಮುಖನ ಹಾಳು ಮಾಡ್ದಂಗಿಂದ ಅವಳ ಮುಖನ ನೋಡಕ್ ಆಗ್ತಿಲ್ಲ. ಅವಳು ನನ್ನ ಹೆಂಡತಿನ ಅಂತ ಡೌಟ್ ಬರ್ತಾ ಇದೆ. ಶಿವ, ಕಟ್ಕೊಂಡು ಎಂಟ್ರ ಬಗ್ಗೆ ಹಂಗೆಲ್ಲ ಅನುಮಾನ ಪಡಬಾರ್ದಪ್ಪ. ಇದಕ್ಕೆಲ್ಲ ಕಾರಣ ಇವ್ರೆ. ಈ ಕುಳ್ಳಿನ ಮಾತ್ರ ಬಿಡಲ್ಲ. ನನ್ನ ಹೆಂಡತಿ 3 ಅಡಿ 3 ಇಂಚೆ ಇರ್ಬೋದು. ಇದುವರೆಗೂ ನಾನೇ ಈ ಕುಳ್ಳಿನ ಕುಳ್ಳಿ ಅಂದಿಲ್ಲ, ನೀನೇನೋ ಈ ಕುಳ್ಳಿನ ಕುಳ್ಳಿ 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 ಅನ್ನೋದು. ಏನಪ್ಪ, ಅವ್ರ ಬಾಯಿ ತಪ್ಪಿ 1 ಸತಿ ಕುಳ್ಳಿ ಅಂದ್ರು, ನೀವ್ ಅದೆಷ್ಟ್ ಸತಿ ಕುಳ್ಳಿ ಅಂದ್ರಪ್ಪ? ಯಾಕಣ್ಣ? ನನ್ನ ದೇವರು ಕೊಟ್ಟ ತಂಗಿ ಕುಳ್ಳಿನ ಇರ್ಬೋದು ಕಣ. ಹಾಗಂತ ಅವಳೇನು ಕಣ್ಣಿಗೆ ಕಾಣಿಸ್ತೇ ಇರೋ ಕುಳ್ಳಿನೇನು? ಯಾಕೋ ಸಣಕ್ಲ ಬೇಜಾನ್ ಎಗಲಾಡ್ತಾವನೆ. ಯಾರ ನೀನ್ ಸಣಕ್ಲ ಅಂದಿದ್ದು? ನಮ್ಮ ಯಜಮಾನ ಸಣಕ್ಲನೇ ಇರ್ಬೋದು, ಗಡ್ಡಿ ಪೈಲ್ವಾನೇ ಇರ್ಬೋದು, ಓದಿಕತನೇ ಇರ್ಬೋದು. ಇದುವರೆಗೂ ನಾನೇ ಈ ಸಣಕ್ಲನ ಸಣಕ್ಲ ಅಂತ ಕರ್ದಿಲ್ಲ. ನೀನ್ ಯಾರು ಸಣಕ್ಲ ಸಣಕ್ಲ ಅಂತ ಕರೆಯೋದು? ಇದು ಯಾವ್ದೋ ಮೆಂಟಲ್ ಫ್ಯಾಮಿಲಿ ತಂಗಿದ್ರು. ಆ ಬ್ಯೂಟಿ ಪಾರ್ಲರ್ಗೆ ಬಂಡವಾಳ ಹಾಕ್ತಾನೆ ಇವನು. ನಿನ್ ಹೆಂಡತಿ ಮುಖ ಕಾರಣ ಇವನು ಸ್ವಲ್ಪ ನೆಚ್ಚೆ ಕಾಣ್ತಾನೆ. ಇವ್ನು ತಲೆ ಹೊಡೆದು ಇವನು ಅವ್ರ ಗ್ರೂಪ್ ಸೇರಿಸ್ಬಿಡ್ರು. ಅಯ್ಯೋ ಶಿವನೇ, ಇಷ್ಟೊತ್ತು ನಾನು ಕಂಡಿದ್ದ ಕನಸ ಒಳ್ಳೇದಾಯ್ತಪ್ಪ. ನೀವು ಮಾಡೋ ಕೆಲಸದಿಂದ ನಾವು ತಲೆ ಕಳ್ಕೊಬೇಕಲ್ರಿ. ಆ ರೌಡಿ ಹೆಂಡತಿ ಎಲ್ಲಿದ್ದಾಳೆ ಅಂತ ಮೊದಲು ಹುಡುಕ್ರಿ, ಅವಳ ಮುಖಾನ ಸರಿ ಮಾಡ್ರಿ, ಇಲ್ಲಾಂದ್ರೆ ಎಲ್ಲರ ಕತ್ಗಳು ಬಾಳ್ ಬಾವಿಲ್ ಬಿಟ್ಟಿರ್ತವೆ. ಪದ್ದು ಬಿಟ್ಲಾ, ಕಮ್ ಹಿಯರ್. ಏನ್ ಜಾಜಿ ಅವರ ಕರ್ದಿದ್ದ? ಪದ್ದು ಬಿಟ್ಲಾ, ಆ ರೌಡಿ ಹೆಂಡತಿನ ಕರ್ಕೊಂಡ್ ಬಂದ್ರು. ಹೇಗಾದ್ರೂ ಮಾಡಿ ಅವ್ರ ಫೇಸ್ ನ ಸರಿ ಮಾಡ್ಬಿಡ್ತೀನಿ. ಹೌದಪ್ಪ, ಆ ರೌಡಿ ಹೆಂಡತಿ ಮುಖ ಸರಿ ಹೋದ್ರೆ ನಮ್ ತಲೆಗಳೆಲ್ಲ ಉಳಿಯುತ್ತೆ, ಇಲ್ಲ ಅಂದ್ರೆ ಪಾಳ್ ಬಾವಿಲಿ ಈಜಾಡ್ತಾ ಇರುತ್ತೆ. ಬದ್ದು ನಡಿಯೋ, ಹೇಗಾದ್ರೂ ಮಾಡಿ ಆ ರೌಡಿ ಹೆಂಡತಿನ ಹುಡ್ಕೊಂಡು ಕರ್ಕೊಂಬರೋಣ. ಸುಮ್ನೆ ಕರ್ಕೊಂಬರಕ್ ಆಗುತ್ತಾ? ಅಯ್ಯೋ, ಸುಮ್ಮನೆ ನೀನ್ ಯಾಕೆ ಹೋಗ್ತೀಯೋ? ನಿಮ್ಗೂ ಏನಾರ ಬೇಕಾ? ನೋಡ ಇಲ್ಲೇ ಚಂದ್ರಕಲಾ ಗಿಣಿ ತರ ಇದ್ದವಳು ಗೂಬೆ ತರ ಆಗ್ಬಿಟ್ಟಿದಾಳಲ್ಲ. ಜಾಜಿ ಅವ್ರ ಸ್ಪೆಷಲ್ ಮೇಕಪ್ ಎಫೆಕ್ಟ್ ಇರ್ಬೇಕಣ. ಹಾಗಿದ್ರೆ ಇವಳೆ ಚಂದ್ರಕಲಾ ಅಂತೀಯಾ? ಕಣಿ ಕೇಳು ಬಾ, ಎಳ್ಳೆ ಕಿಡ್ನಾಪ್ ಮಾಡ್ಕೊಂಡು ಹೋಗೋಣ. ಹಾಯ್ ಚಂದ್ರಕಲಾ. ನಾನ್ ಹೇಮಕಲಾ. ಎಲ್ಲ ಕಲಾನು ಒಂದೇ. ನಾನು ಹೆಂಡತಿ ನೀನೇ ತಾನೆ? ಅಯ್ಯೋ ರಾಮ, ಡಾನ್ ವೀರೋ ಹೆಂಡತಿ ನಾನಲ್ಲ, ನಾನು ಅವ್ರ ಅತ್ತೆ ಹೇಮಕಲಾ. ಚಂದ್ರಕಲಾ ನನ್ ಮಗಳು. ಅಮ್ಮ, ಯಾರ ಹತ್ರ ಪಟ್ಟಿ ಕಟ್ತಾ ಇದ್ಯಾ? ನೀನ್ ಯಾರನ್ ಬೇಕಾದ್ರೂ ಯಾಮಾರ್ಸ್ಬೋದು, ಆದ್ರೆ ಈ ವಿಠಲ್ ಮೂರ್ತಿ ಎಮ್ಮೆನ ಯಾಮಾರ್ಸಕ್ ಸಾಧ್ಯ ಇಲ್ಲ. ನಡಿ ನಮ್ ಜೊತೆ. ಯಾರಪ್ಪ ನೀವೆಲ್ಲ? ನಾವ್ ಯಾರು ಅಂತೆಲ್ಲ ಗೊತ್ತಾಗುತ್ತೆ. ಈಗ ಸುಮ್ನೆ ನಡೆಯಮ್ಮ ಬಿಟ್ಟ. ಏ ಜಂಪ, ತೋಪಾಗಿರೋ ಮುಖಕ್ಕೆ ಇಷ್ಟೊಂದು ಕ್ರೀಮ್ ಹಚ್ತಾ ಇದ್ದಾಳಲ್ಲ, ಮುಖ ತೂತಾಗ್ಬಿಟ್ರೆ ಹೇಗೆ ಮಾಡ್ತಾರೆ? ಏನೋ ಗೊತ್ತಿಲ್ಲ, ನೋಡ್ಬೇಕು. ಎಷ್ಟೊಂದು ಕಷ್ಟಪಟ್ಟು ಅವನ್ನ ಕರ್ಕೊಂಡ್ ಬಂದಿದೆ ಗೊತ್ತಾ? ವಿಧಿ ಇಲ್ದೆ ಕಿಡ್ನಾಪ್ ಮಾಡ್ಕೊಂಡ್ ಬರ್ಬೇಕಾಯ್ತು. ನೀವೇನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರ ಕಣ. ಆ ದೇವ್ರ ದಯದಿಂದ ಆ ಅಮ್ಮನ ಮುಖ ಸರಿ ಹೋಗ್ಬಿಟ್ರೆ ಸಾಕು, ಇಲ್ಲ ಅಂದ್ರೆ ಎಲ್ಲರ ತಲೆನೂ ಪಾಳ್ ಬಾವಿಲಿ.
ವೀರುಗೆ ಫೋನ್ ಮಾಡಿ. ಹಲೋ ವೀರು, ಬೇಗ ಜಾಜಿ ಅವ್ರ ಮನೆಗೆ ಬರ್ತೀಯಾ? ಹಾ. ಚಂದ್ರಕಲಾ, ಚಂದ್ರಕಲಾ, ಓ, ಏನೇ ಸರಿ ಹೋಗ್ಬಿಟ್ಟೇನೆ? ಅಯ್ಯೋ, ನಾನ್ ಚಂದ್ರಕಲಾ ಅಲ್ಲ, ನಿಮ್ಮತ್ತೆ ಹೇಮಕಲಾಪ ನಾನು. ಅತ್ತೆ, ಏನತ್ತೆ ಇಷ್ಟ ಚೆನ್ನಾಗಿ ಆಗೋಗ್ಬಿಟ್ಟಿದ್ಯಾ? ಗುರ್ತ ಸಿಕ್ಕೋದಿಲ್ಲ. ಅಣ್ಣ ಇವರು ನಿಮ್ಮ ಅತ್ತೆನ? ಹೌದು, ನನ್ನ ಹೆಂಡತಿ ನಮ್ಮ ಅತ್ತೆ ಇಬ್ರು ಒಂದೇ ತರ ಇದಾರೆ. ನನ್ನ ಹೆಂಡತಿ ಟ್ರೀಟ್ಮೆಂಟ್ ಕೊಡಿ ಅಂದ್ರೆ ನಮ್ಮ ಅತ್ತೆ ಸುಂದರವಾಗಿ ಮಾಡ್ಬಿಟ್ಟಿದ್ರೆ. ಅಣ್ಣ ನಿಮ್ ಹೆಂಡತಿ ಮತ್ತೆ ಒಂದೇ ತರ ಇರೋದು ನಮ್ಗೆ ಗೊತ್ತಿರ್ಲಿಲ್ಲ. ನಾವ್ ಇವ್ರನ್ನೇ ಅವ್ರು ಅನ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ವಿ. ಆದ್ರಂತೆ ಅವ್ರನ್ನ ಇವ್ರು ಅನ್ಕೊಂಡ್ಬಿಡಿ. ಮುಚ್ಚ ಬಾಯೇ. ಅಣ್ಣ ಏನೋ ಹುಡುಗರು ಅಚಾತುರ್ಯ ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ. ನಮ್ಮ ಅತ್ತೆ ಸುಂದರವಾಗಿದ್ದಾರೆ ಅಂತ ಅವ್ರ ಜೊತೆ ಸಂಸಾರ ಮಾಡಕ್ಕಾಗತ್ತೆ ಅಂದ್ರೆ ರಾಮ ರಾಮ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಹೆಂಡತಿನೂ ಇದೇ ರೀತಿ ಸುಂದರವಾಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನೀವಿಬ್ರು ನನ್ನ ಹೆಂಡತಿರಾಗ್ಬೇಕಾಗತ್ತೆ.